ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ? ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ? ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ? ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ? ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ? ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ? ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ
ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಶನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಶನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಶನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಶನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಶನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ. ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ರು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾತು ಡಿನೋಟಿಫಿಕೇಶನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಸಿದೆ.